Hey guys, welcome to RK Study Info YouTube channel. I hope all of you doing well. And finally, ಕರ್ನಾಟಕದ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಅಫಿಷಿಯಲ್ ಗೆಸ್ಟ್ ಫ್ಯಾಕಲ್ಟಿಗೆ ನೋಟಿಫಿಕೇಶನ್ ಆಗಿದೆ ಇನ್ ವೇರಿಯಸ್ ಸಬ್ಜೆಕ್ಟ್ಸ್. ಹಾಗಾದ್ರೆ ಯಾವ್ಯಾವ ಸಬ್ಜೆಕ್ಟ್ಸ್ ಗಳಲ್ಲಿ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಅಂಡ್ ಎಷ್ಟು ಹುದ್ದೆಗಳಿದಾವೆ, ಅಪ್ಲಿಕೇಶನ್ ಫೀಸ್ ಇದೆನಾ ಇಲ್ವಾ, ಅಂಡ್ is it online or offline? Everything we are going to discuss in this video very briefly. So ನಮ್ಮ ಚಾನೆಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ kindly do subscribe and click the bell icon and get latest updates. Okay my dear friends, ಇಲ್ಲಿ ನೀವು ನೋಡ್ತಾ ಇರಬಹುದು this is officially published in ಪ್ರಜಾವಾಣಿ ನ್ಯೂಸ್ ಪೇಪರ್ ಟುಡೇ 17 ಆಗಸ್ಟ್ 2022ಕ್ಕೆ ಅಫಿಷಿಯಲಿ ಪಬ್ಲಿಷ್ ಆಗಿದೆ. ಪೇಜ್ ನಂಬರ್ 9 ರಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಸೊ ಅದರ ಒಂದು ಅಧೀನದಲ್ಲಿ ಬರುವಂತಹ ಏನು ಕಾನೂನು ಕಾಲೇಜ್ ಇದೆ, ದಟ್ ಮೀನ್ಸ್ ಲಾ ಕಾಲೇಜ್ ಇದೆ. ಸೊ ಅದರಲ್ಲಿ ಫುಲ್ ಟೈಮ್ ಆಸ್ ವೆಲ್ ಆಸ್ ಪಾರ್ಟ್ ಟೈಮ್ ಆಯ್ತಾ ಸಮಯ ಅಥವಾ ಅರೆಕಾಲಿಕ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ವಿ ಆರ್ ಇನ್ವೈಟಿಂಗ್ ದ ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ದಾರೆ ಇನ್ ವೇರಿಯಸ್ ಸಬ್ಜೆಕ್ಟ್ಸ್ ಸಚ್ ಆಸ್ ಕಾನೂನು ಇರಬಹುದು ಆಯ್ತಾ, ಲಾ ಸಬ್ಜೆಕ್ಟ್ ಆಯ್ತಾ, ಲಾ ಸಬ್ಜೆಕ್ಟ್ಸ್ ನಲ್ಲಿ ಕನ್ನಡ ಸಬ್ಜೆಕ್ಟ್ಸ್ ನಲ್ಲಿ ಇಂಗ್ಲಿಷ್, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಸೋಶಿಯಾಲಜಿ ಅಂಡ್ ಎಕನಾಮಿಕ್ಸ್ ಈ ರೀತಿಯ ಎಲ್ಲಾ ಸಬ್ಜೆಕ್ಟ್ಸ್ ಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿಗಳಿಗೆ ನೋಟಿಫಿಕೇಶನ್ ಆಗಿದೆ. ಸೊ ನೋಡಿ, ಎಲಿಜಿಬಿಲಿಟಿ ಕಂಡೀಷನ್ಸ್ ನೋಡೋದಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಯುಜಿಸಿ ಇಂದ ರಿಕಗ್ನೈಸ್ ಪಡೆದಿರುವಂತಹ ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯದಲ್ಲಿ ಯು ಮಸ್ಟ್ ಪಾಸ್ ದ ಸ್ನಾತಕೋತ್ತರ ಪದವಿ, ದಟ್ ಮೀನ್ಸ್ ಪೋಸ್ಟ್ ಗ್ರಾಜುಯೇಷನ್ ನೀವು ಪಾಸ್ ಆಗಿರಬೇಕು, ದಟ್ ಇಸ್ ಇನಫ್. ಯಾವುದೇ ರೀತಿಯಾಗಿರುವಂತಹ BEd ಅಥವಾ KTET ಅಥವಾ UGC ನೆಟ್ ನ ಇಲ್ಲಿ ಕೇಳಿಲ್ಲ. ಸೊ ಇಟ್ಸ್ ಇಂಟ್ರೆಸ್ಟಿಂಗ್ ವಿಚಾರ. ಅಂಡ್ ಇಲ್ಲಿ ಹೇಳ್ತಾ ಇದ್ದಾರೆ ಯಾರ್ಯಾರಿಗೆ ಆಸಕ್ತಿ ಇದೆ ಆಯ್ತಾ, ಹೂ ಆರ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆರ್ ದೇರ್, ಅವ್ರು ಏನ್ ಮಾಡ್ಬೇಕಾಗುತ್ತೆ ಈ www.bangalore.university.ac.in ಆಯ್ತಾ, ಈ ಒಂದು ವಿಶ್ವವಿದ್ಯಾಲಯಕ್ಕೆ ಹೋಗಿ ಸೊ ಅಲ್ಲಿ ಅರ್ಜಿಯನ್ನ ನೀವು ಡೌನ್ಲೋಡ್ ತಗೋಬೇಕಾಗುತ್ತೆ. ಅಂಡ್ ಅನದರ್ ವೆಬ್ಸೈಟ್ ದೇ ಹ್ಯಾವ್ ಮೆನ್ಷನ್ಡ್ ಹಿಯರ್ ulcbangalore.com ಎನ್ನುವಂತಹ ವೆಬ್ಸೈಟ್ ನಲ್ಲಿ ಹೋಗಿ ಸೊ ಇಟ್ ಈಸ್ ಇನ್ ದ ಆಫ್ಲೈನ್ ಮೋಡ್ ಆಯ್ತಾ, ಕಂಪ್ಲೀಟ್ಲಿ ಇಟ್ ಈಸ್ ಇನ್ ದ ಆಫ್ಲೈನ್ ಮೋಡ್ ಇದೆ, ಯಾವುದೇ ರೀತಿಯಾಗಿರುವಂತಹ ಆನ್ಲೈನ್ ಮೋಡ್ ಇಲ್ಲ. ಸೊ ಈ ರೀತಿಯ ಏನು ವೆಬ್ಸೈಟ್ ಕೊಟ್ಟಿದಾರಲ್ವಾ ಈ ಎರಡು ವೆಬ್ಸೈಟ್ ಗಳಿಗೆ ಹೋಗಿ ಯು ಹ್ಯಾವ್ ಟು ಡೌನ್ಲೋಡ್ ದ ಅಪ್ಲಿಕೇಶನ್ ಫಾರ್ಮ್ ಅಂಡ್ ಯು ಹ್ಯಾವ್ ಟು ಫಿಲ್ ಇಟ್ ಆಯ್ತಾ. ಅಲ್ಲಿ ಏನೇನು ಡೀಟೇಲ್ಸ್ ಗಳನ್ನ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೀವು ನೋಡ್ತಾ ಇರಬಹುದು ದಿಸ್ ಇಸ್ 2021-22 ಓಲ್ಡ್ ಇದು. ನಿಮಗೆ ಐಡಿಯಾ ಬರಲಿ ಅಂತ ಹೇಳಿ ನಾವು ಇಲ್ಲಿ ತೋರಿಸ್ತಾ ಇದ್ದೇವೆ. ನೋಡ್ತಾ ಇರಬಹುದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಅಂತ ಹೇಳಿ ಗೆಸ್ಟ್ ಫ್ಯಾಕಲ್ಟಿಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಈ ರೀತಿ ಇರುತ್ತೆ. ಸೊ ಇಲ್ಲಿ ನಿಮ್ಮ ಫೋಟೋವನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಅಂಡ್ ಆಯ್ತಾ, ಕ್ಯಾಂಡಿಡೇಟ್ ನೇಮ್, ಹುಟ್ಟಿದಂತಹ ದಿನಾಂಕ, ಏಜ್, ಎವ್ರಿಥಿಂಗ್ ಆಯ್ತಾ. ಈ ಏಜ್ ಕಟ್ ಆಫ್ ಏನಿದೆ ಅಲ್ವಾ, ಇಲ್ಲಿ ಏಜ್ ಯಾವ ಏಜ್ ಅನ್ನ ಕಟ್ ಆಫ್ ಆಗಿ ತಗೋಬೇಕಾಗುತ್ತೆ 29 ಆಗಸ್ಟ್ 2022 ಈ ಒಂದು ಡೇಟ್ ನ ನೀವು ಕಟ್ ಆಫ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ ಏಜ್ ಡಿಸೈಡ್ ಮಾಡುವಾಗ. ಅಂಡ್ ನೋಡಿ, ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಏಜ್ ಕಟ್ ಆಫ್ ಅನ್ನ ಹೇಳಿಲ್ಲ ಆಯ್ತಾ. ಸೊ ವಾಟ್ ಎವರ್ ದ ಏಜ್ ಮೇ ಬಿ ಯು ಕ್ಯಾನ್ ಅಪ್ಲೈ. ಅಂಡ್ ಸಂಪರ್ಕಿಸುವಂತಹ ವಿಳಾಸ, ನಿಮ್ಮ ಅಡ್ರೆಸ್ ನ ಫಿಲ್ ಮಾಡಬೇಕಾಗುತ್ತೆ ಅಂಡ್ ಮೊಬೈಲ್ ನಂಬರ್ ಕೊಡಿ, ಇಮೇಲ್ ಅಡ್ರೆಸ್, ಅಫಿಷಿಯಲ್ ಇಮೇಲ್ ID ನಿಮ್ದು ಏನಿರುತ್ತೆ ಅದು ಕೊಡಿ. ಅಂಡ್ ನೋಡಿ, ಇಲ್ಲಿ ಪದವಿ ಅಂಡ್ PG ಆಯ್ತಾ, ಇನ್ ಕೇಸ್ ಯು ಹ್ಯಾವ್ ಪಾಸ್ಡ್ UGC ನೆಟ್ ಅಂಡ್ KTET ಮೆನ್ಷನ್ ಮಾಡಿ, PhD ಇದ್ರೆ ಮೆನ್ಷನ್ ಮಾಡಿ, ಅಥವಾ ಬೇರೆ ಯಾವ್ದಾದ್ರು ಒಂದು ಕ್ವಾಲಿಫಿಕೇಶನ್ ಇದ್ರೆ ಲೈಕ್ ಕಂಪ್ಯೂಟರ್ ಆಯ್ತಾ, ಕಂಪ್ಯೂಟರ್ ಕ್ವಾಲಿಫಿಕೇಶನ್ ಇರಬಹುದು, ಕಂಪ್ಯೂಟರ್ ಸರ್ಟಿಫಿಕೇಟ್ ಕೋರ್ಸ್ಗಳು ಇರಬಹುದು, ಅಥವಾ BEd ಮಾಡಿರ್ಬೋದು ಆಯ್ತಾ. ಎನಿ ರಿಲೆವೆಂಟ್ ಆಯ್ತಾ, ನಿಮ್ಗೆ ಸಪೋರ್ಟ್ ಮಾಡುವಂತ ಎನಿ ರಿಲೆವೆಂಟ್ ಡೀಟೇಲ್ ಇದ್ರೆ ಯು ಕ್ಯಾನ್ ಮೆನ್ಷನ್ ಹಿಯರ್. ಅಂಡ್ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಡಿಗ್ರಿಯ ಒಂದು ಸೆಕ್ಯೂರ್ ಆಗಿರುವಂತ ಮಾರ್ಕ್ಸ್, ಹಾಗೇನೆ ಯಾವ ಯೂನಿವರ್ಸಿಟಿಯಿಂದ ಪಾಸ್ ಆಗಿದಾರೆ ಡೀಟೇಲ್ ಕೊಡ್ಬೇಕಾಗುತ್ತೆ. ಅಂಡ್ ನಿಮ್ಮ ಕೆಟಗರಿಯನ್ನ ಮೆನ್ಷನ್ ಮಾಡಿ ಇಲ್ಲಿ ಆಯ್ತಾ. ಅಂಡ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಆಯ್ತಾ, ಸಪೋಸ್ ಇಫ್ ಯು ಆರ್ ಟೀಚಿಂಗ್ ಅಟ್ ಅ ಪ್ರೈವೇಟ್ ಕಾಲೇಜ್ ಅಥವಾ ಯೂನಿವರ್ಸಿಟಿಯಲ್ಲಿ ನೀವು ಪಾಠ ಮಾಡ್ತಾ ಇದ್ರೆ ಸೊ ಯು ಕ್ಯಾನ್ ಮೆನ್ಷನ್ ಹಿಯರ್. ಅಂಡ್ ರಿಸರ್ಚ್ ಪಬ್ಲಿಕೇಶನ್ ಆಯ್ತಾ, ಇಫ್ ಎನಿ ಆಯ್ತಾ, ನಾಟ್ ಕಂಪಲ್ಸರಿ, ಯಾವ್ದಾದ್ರು ಒಂದು ರಿಸರ್ಚ್ ಪಬ್ಲಿಕೇಶನ್ ಪಬ್ಲಿಷ್ ಮಾಡಿದ್ರೆ ಸೊ ಯು ಕ್ಯಾನ್ ಮೆನ್ಷನ್ ಹಿಯರ್. ಅಂಡ್ ಲಿಸ್ಟ್ ಆಫ್ ಎನ್ಕ್ಲೋಜರ್ಸ್ ಅಂತ ಹೇಳ್ತಾ ಇದಾರೆ, ಒಂದು CV ಕಳಿಸ್ಬೇಕಾಗುತ್ತೆ ಆಯ್ತಾ, ರೆಸ್ಯೂಮ್ ಅಂತ ಏನ್ ಹೇಳ್ತೀವಿ ಸೊ ಅದು. ಹಾಗೇನೆ ನಿಮ್ಮ ಎಲ್ಲ ಡಿಗ್ರಿ ಸರ್ಟಿಫಿಕೇಟ್ ನ ಒಂದು ಜೆರಾಕ್ಸ್ ಪ್ರತಿಗಳು, ಕ್ಯಾಸ್ಟ್ ಸರ್ಟಿಫಿಕೇಟ್, ನೆಟ್ ಸೆಟ್, PhD ಪಾಸ್ ಆಗಿದ್ರೆ ಅದರ ಒಂದು, ಹಾಗೇನೆ ಬೇರೆ ಯಾವುದೇ ರೀತಿಯಾಗಿರುವಂತಹ ಡಾಕ್ಯುಮೆಂಟ್ಗಳು ಆಯ್ತಾ ನಿಮ್ಮ ಕರಿಯರ್ಗೆ ಸಂಬಂಧಪಟ್ಟಂತೆ. ಅಂಡ್ ರಿಸರ್ಚ್ ಪಬ್ಲಿಕೇಶನ್ ಇಫ್ ಎನಿ. ಸೊ ಇದನ್ನೆಲ್ಲವನ್ನ ಫಿಲ್ ಮಾಡಿ, ಇದೇನ್ ಕೊಟ್ಟಿದಾರಲ್ವಾ ಡಿಕ್ಲರೇಷನ್ ಓದಿ, ಸೊ ಯು ಹ್ಯಾವ್ ಟು ಡೂ ಯುವರ್ ಸಿಗ್ನೇಚರ್ ಹಿಯರ್ ಅಂಡ್ ಡೇಟ್ ಪ್ಲೇಸ್ ಅನ್ನ ಮೆನ್ಷನ್ ಮಾಡಿ. ಯಾರಿಗೆ ಕೊಡ್ಬೇಕಾಗುತ್ತೆ ಇಲ್ಲಿ ಹೇಳ್ತಾ ಇದಾರೆ ನೋಡಿ, ಪ್ರಿನ್ಸಿಪಲ್, ಪ್ರಾಂಶುಪಾಲರು ಆಯ್ತಾ, ಪ್ರಾಂಶುಪಾಲರು ವಿಶ್ವವಿದ್ಯಾಲಯ ಕಾನೂನು ಕಾಲೇಜ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಜ್ಞಾನ ಭಾರತಿ ಕ್ಯಾಂಪಸ್ ಬ್ಯಾಂಗ್ಳೂರ್ 56. ಇಲ್ಲಿಗೆ ಇದೇ ತಿಂಗಳ ಆಯ್ತಾ ಆಗಸ್ಟ್ 29ನೇ ತಾರೀಕರಂದು ಅಥವಾ ಅದಕ್ಕಿಂತ ಮುಂಚಿತವಾಗಿ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಬೆಟರ್ ಅಂತ ಹೇಳ್ತಾ ಇದ್ದಾರೆ ಆಯ್ತಾ. ಬಟ್ 29 ಇಸ್ ದ ಲಾಸ್ಟ್ ಡೇಟ್, 29 ಆಗಸ್ಟ್ ಇಸ್ ದ ಲಾಸ್ಟ್ ಡೇಟ್. ಅಂಡ್ ನೋಡಿ, ಯಾರ್ಯಾರು ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅನ್ನೋದನ್ನ ಅವ್ರು ಹೇಳ್ತಾ ಇದಾರೆ ನೋಡಿ. ಅರ್ಹ ಅಭ್ಯರ್ಥಿಗಳಿಗೆ ಸಂದರ್ಶನದ ದಿನಾಂಕವನ್ನ ದೇ ವಿಲ್ ಇಂಟಿಮೇಟ್ ಯು ಆಯ್ತಾ ಥ್ರೂ ಯುವರ್ ಇಮೇಲ್ ID ಅಥವಾ
ಏನು ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ವಾ, ಸೊ ಅದಕ್ಕೆ ಒಂದು ಮೆಸೇಜ್ ಅನ್ನು ಅವ್ರು ಕಳಿಸ್ತಾರೆ ಅಬೌಟ್ ದ ಇಂಟರ್ವ್ಯೂ ಅಥವಾ ವಾಕ್ ಇನ್. ಸೊ ಹೆಚ್ಚಿನ ವಿವರಗಳಿಗಾಗಿ ದೇ ಹ್ಯಾವ್ ಸಜೆಸ್ಟೆಡ್ ಯು ಟು ವಿಸಿಟ್ ವಿಶ್ವವಿದ್ಯಾಲಯ ಕಾನೂನು ಕಾಲೇಜಿನ ಪ್ರಿನ್ಸಿಪಲ್ ಅವರನ್ನ ಸಂಪರ್ಕಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂಡ್ ದಿಸ್ ಇಸ್ ಅ ವೆರಿ ಗುಡ್ ಗೋಲ್ಡನ್ ಆಪರ್ಚುನಿಟಿ ಫಾರ್ ಆಲ್ ದ ಆಸ್ಪಿರೆಂಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ಪೋಸ್ಟ್ ಗ್ರಾಜುಯೇಷನ್ ಇನ್ ದೀಸ್ ಸಬ್ಜೆಕ್ಟ್ಸ್. ಈ ರೀತಿ ಅನೇಕ ಅಪ್ಡೇಟ್ ಗಳಿಗಾಗಿ ಅಂಡ್ ನೋಡಿ, ಅರ್ಜಿ ಸಲ್ಲಿಸುವಾಗ ನಿಮಗೆ ಏನಾದರೂ ಡೌಟ್ ಗಳಿದ್ರೆ ಯು ಕ್ಯಾನ್ ಕಮೆಂಟ್ ಇನ್ ಅವರ್ ಕಮೆಂಟ್ ಸೆಕ್ಷನ್. ವಿ ವಿಲ್ ಟ್ರೈ ಟು ಆನ್ಸರ್. And 29 is the last date. I hope this video is very helpful to you. Thank you for listening. ಈ ರೀತಿ ಅನೇಕ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you for listening. As always, God bless you all.